ಯುಐ ಪ್ರಪಂಚದ ಚಿಕ್ಕ ತುಣುಕು ಬಂದಾಗಿದೆ. ಆ ಚಿಕ್ಕ ತುಣುಕಿನ ಬಗ್ಗೆ ಪ್ರಿಯಾಂಕಾ ಮೇಡಮ್ ಮಾತಾಡಿದ್ರು ಕೂಡ. ಯು ಅಂದ್ರೆ ಉಪ್ಪಿ ಸರ್, ಐ ಅಂದ್ರೆ ನಾನು ಅಂತ. ಸೊ ಅದ್ರ ಬಗ್ಗೆ ಕೇಳ್ತೀನಿ. ಯುಐ ಪ್ರಪಂಚಕ್ಕೆ ಕಾಲಿಟ್ಟು ನೀವು 24 ವರ್ಷ ಆಗಿದೆ. ಬಟ್ ಈ ಯುಐ ಪ್ರಪಂಚದ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಹೇಳ್ಬೇಕು. ನೀವು ಟೀಸರ್ ನೋಡಿ ನನಗೆ ಹೇಳಬೇಕು ನಿಮ್ಗೆ ಹೆಂಗ್ ಅನಿಸ್ತು. ನಾವು ನೋಡಿದೀವಿ, ನಮಗೆ ತುಂಬಾ ಇಷ್ಟ ಆಗಿದೆ. ಮೂವಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾವು ಈಗಲೇ ವೇಟಿಂಗ್ ದಟ್ ಫ್ಯಾನ್ಸ್ ರಿಯಾಕ್ಷನ್ಸ್, ಅದು ನಾವು ನೋಡಬೇಕು. ಆ ಬೆಂಕಿ ಜ್ವಾಲೆಗಳು ಸಿನಿಮಾದಲ್ಲಿ ಇರುತ್ತಾ ಹೇಗೆ ಅಂತ ಏನು ಅಬ್ಸರ್ವ್ ಮಾಡಿದ್ರೆ ಒಂದಿಷ್ಟು ಬೆಂಕಿನ ಅಂದ್ರೆ ಬೆಳಕಿನ ಜಾಸ್ತಿ ಚೆಲ್ತಾರೆ, ಅದು ಜಾಸ್ತಿ ಇರುತ್ತಾ? ನಾನು ಮೂವಿ ಬಗ್ಗೆ ಏನೋ ಹೇಳಿದ್ರೆ ಅಷ್ಟೇ ನನ್ನ ಕತೆ ಇವತ್ತು. ಸೊ ಈ ಯುಐಗೋಸ್ಕರ ಯಾಕಂದ್ರೆ 8 ವರ್ಷದ ನಂತರ ಡೈರೆಕ್ಷನ್ ಕ್ಯಾಪ್ ತೋರ್ತಾ ಇರೋದು ಉಪ್ಪಿ ಸರ್. ಸೊ ಮನೇಲಿ ಯಾವ ತರ ಪ್ರಿಪೇರ್ ಆಗಿದ್ರು ಇದಕ್ಕೆ? ತುಂಬಾ ಪ್ರಿಪೇರ್ ಆಗಿದ್ರು. ಇದು ಒಂದು ತುಂಬಾ ದೊಡ್ಡ ಕ್ಯಾನ್ವಸ್ ಅಲ್ಲಿ ಮಾಡಿದ್ದಾರೆ. ಬಿಕಾಸ್ ಇದು ಒಂದು ಅವ್ರ ಇಮ್ಯಾಜಿನೇಷನ್, ಇದರಲ್ಲಿ ಐ ಥಿಂಕ್ ರಿಕ್ವೈರ್ಡ್ ಮೆನಿ ಥಿಂಗ್ಸ್. ಅದಕ್ಕೆ ತುಂಬಾ ತಕ್ಕಂತ ಐ ಥಿಂಕ್ ಒಂದು ಒಳ್ಳೆ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಸಿಕ್ತು, ಟೆಕ್ನಿಕಲ್ ಟೀಮ್ ಇದ್ರು, VFX ನವೀನ್ ಅವರು, ಆಮೇಲೆ ಶ್ರೀಕಾಂತ್ ಅವರು, ಲಾಹಿರಿ ಅವರು, ಅವರೆಲ್ಲ ಸೇರಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಖಂಡಿತ ಒಬ್ರಿಗೆ ಕನಸು ಬರ್ಬೋದು, ಬಟ್ ಅದನ್ನ ನಿಜ ಮಾಡ್ಬೇಕಂದ್ರೆ ಎಲ್ಲರದ್ದು ಎಫರ್ಟ್ಸ್ ಬೇಕು. ಸಿನಿಮಾ ಇಸ್ ಅ ಟೀಮ್ ಎಫರ್ಟ್. ಸೊ ಖಂಡಿತ ಅವರೆಲ್ಲರೂ ತುಂಬಾ ವರ್ಕ್ ಮಾಡಿದ್ದಾರೆ. ಅವ್ರ ವಿಷನ್ ಒಂದು ರಿಯಾಲಿಟಿಗೆ ತರಬೇಕು, ಒಂದು ದೊಡ್ಡ ಸ್ಕ್ರೀನ್ಗೆ ಬರಬೇಕು, ಹಾಗೇ ಬರಬೇಕು ಅಂತ ತುಂಬಾ ಶ್ರಮ ಪಟ್ಟಿದ್ದಾರೆ. ಅಂಡ್ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ. ಒಂದು ವೈಬ್ರೇಷನ್ ಗೊತ್ತಾಯ್ತು ಮೂವಿದು ಒಂದು ಹೇಗಿರ್ಬೋದು ಅಂತ. ಸೊ ಐ ಥಿಂಕ್ ಇಡೀ ಮೂವಿ ಕೂಡ ತುಂಬಾ ಆಸಮ್ ಆಗಿದೆ ಅಂತ ಹೇಳ್ಬೋದು. ಐ ಥಿಂಕ್ ಇಟ್ಸ್ ನಮ್ಮೆಲ್ರಿಗೆ ತುಂಬಾ ಖುಷಿ ಆಯ್ತು. ಯುಐ ಅನ್ನುವಂತ ಕಥೆಯದ್ದು ಏನಾದ್ರೂ ಒಂದು